ಹಲೋ ಎವ್ರಿವಾನ್, ನೀವೇನಾದ್ರೂ ಎಗ್ ಲವರ್ಸ್ ಆಗಿದ್ರೆ ಎಗ್ ರೆಸಿಪೀಸ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ರೆ ದಿಸ್ ಒನ್ ಇಸ್ ಫಾರ್ ಯು. ಸೊ ಈಗಲೇ ರೆಸಿಪಿನ ಸೇವ್ ಮಾಡ್ಕೊಳ್ಳಿ, ಟ್ರೈ ಮಾಡಿ, ತುಂಬಾನೇ ಈಸಿ ಆಗಿದೆ, ಜೊತೆಗೆ ಸೂಪರ್ ಟೇಸ್ಟಿ ಸಹ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಮೂವ್ ವಿತ್ ದ ಫಸ್ಟ್ ರೆಸಿಪಿ. ಮೊದಲಿಗೆ ಒಂದು ಪ್ಯಾನ್ಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಹಾಗೆ ಆಲೂಗಡ್ಡೆನ ಈ ತರ ಸ್ವಲ್ಪ ತಿಕ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಜೊತೆಗೆ ಟೊಮೆಟೊ ಸಹ ಸ್ವಲ್ಪ ತಿಕ್ಕಾಗಿ ಈ ತರ ಕಟ್ ಮಾಡ್ಕೊಂಡು ಆಲೂಗಡ್ಡೆನ ಫಸ್ಟ್ ಪ್ಲೇಸ್ ಮಾಡಿ, ಆ ನಂತರ ಅದ್ರ ಮೇಲೆ ಟೊಮೆಟೊನ ಪ್ಲೇಸ್ ಮಾಡ್ಕೊಳ್ಳಿ ಆಸ್ ಶೋನ್ ಇನ್ ದ ವಿಡಿಯೋ. ಹಾಗೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 2 eggs ನ ತಗೊಂಡಿದ್ದೀನಿ, ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಬೈ ಆಡಿಂಗ್ ಸಾಲ್ಟ್ ಅಂಡ್ ಪೆಪ್ಪರ್. ಸೊ ಈಗ ಈ ಎಗ್ ಮಿಕ್ಸ್ ನ ಈ ಪ್ಯಾನ್ ಗೆ ಹಾಕೊಳ್ಳಿ. ಹಾಗೆ ಇಲ್ಲಿ ನಾನು ಚೀಸ್ ನ ಗ್ರೇಟ್ ಮಾಡ್ಕೊಂಡು ಪ್ರೊಸೆಸ್ಡ್ ಚೀಸ್ ನ ತಗೊಂಡಿದ್ದೀನಿ. ನಿಮಗ್ ಬೇಕಿದ್ರೆ ನೀವು ಮೊನ್ಸರೆಲ್ಲಾ ಚೀಸ್ ಸಹ ಯೂಸ್ ಮಾಡಬಹುದು. ಈ ಆಮ್ಲೆಟ್ ರೆಸಿಪಿನ ಮಾಡಬೇಕಾದ್ರೆ 2 ಸ್ಟೆಪ್ಸ್ ನ ಫಾಲೋ ಮಾಡಿ. ಮೊದಲಿಗೆ ನಾನ್ ಸ್ಟಿಕ್ ಪ್ಯಾನ್ ನ ಯೂಸ್ ಮಾಡಿ, ಸೊ ಈಸಿ ಆಗಿರುತ್ತೆ ಮಾಡ್ಕೊಳ್ಳೋಕೆ. ಎರಡನೇದು, ಫ್ರಮ್ ಬಿಗಿನಿಂಗ್ ಟು ಎಂಡ್ ಫ್ಲೇಮ್ ನ ನೀವು ಲೋ ಅಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟ್ ಆಗಿ ಬರುತ್ತೆ ಆಮ್ಲೆಟ್, ಸೀದೋಗಲ್ಲ, ಹಾಗೆ ಆಲೂಗಡ್ಡೆ ಎಲ್ಲ ಕರೆಕ್ಟ್ ಆಗಿ ಬೆಂದಿರುತ್ತೆ. ಅಂಡ್ ಟೇಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಸಖತ್ತಾಗಿರುತ್ತೆ. ಸೊ ಮರಿದೆ ಟ್ರೈ ಮಾಡಿ. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ರೆಸಿಪಿ. ಪ್ಯಾನ್ಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಇಲ್ಲಿ ನಾನು 2 ಎಗ್ಸ್ಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪುನ ಆಡ್ ಮಾಡ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಈ ಎಗ್ ಮಿಕ್ಸ್ ನ ಪ್ಯಾನ್ಗೆ ಹಾಕಿ ಲೋ ಫ್ಲೇಮ್ ಅಲ್ಲಿ 30 ಸೆಕೆಂಡ್ಸ್ ಬಿಡಿ. ಆ ನಂತರ ಮಾಡ್ಕೊಂಡಿರೋ ಚಪಾತಿನ ಇದ್ರ ಮೇಲೆ ಪ್ಲೇಸ್ ಮಾಡಿ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮತ್ತೆ 30 ಸೆಕೆಂಡ್ಸ್ ಆಗ್ತಿದ್ದ ಹಾಗೆ ಫ್ಲಿಪ್ ಮಾಡ್ಕೊಳ್ಳಿ. ಫೈನಲಿ ಈ ತರ ಖಾರದ ಪುಡಿನ ಮರಿದೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಲೆಫ್ಟ್ ಓವರ್ ಚಪಾತಿಯಿಂದ ಸಹ ಮಾಡ್ಕೋಬಹುದು. ಅಂಡ್ ಟೇಸ್ಟ್ ವಿಷಯಕ್ಕೆ ಬಂದ್ಬಿಟ್ರೆ ಮಾತ್ರ ಇಟ್ಸ್ ರಿಯಲಿ ಎಕ್ಸಲೆಂಟ್. ಹೊರಗಡೆಯಿಂದ ಚಪಾತಿ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆಯಿಂದ ಸಾಫ್ಟ್ ಆಗಿರೋ ವೆಜ್ಜೀಸ್ ಲೋಡೆಡ್ ಆಮ್ಲೆಟ್ ನಿಜಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮರಿದೆ ಟ್ರೈ ಮಾಡಿ. ಅಂಡ್ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಜಂಪ್ ಇನ್ ಟು ದ ಥರ್ಡ್ ರೆಸಿಪಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಆನಂತರ ಆಲೂಗಡ್ಡೆನ ಥಿನ್ ಸ್ಲೈಸಸ್ ಆಗಿ ಸ್ಲೈಸ್ ಮಾಡ್ಕೊಂಡು ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಉಪ್ಪುನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಬೇಗ ಬೆನಿಯುತ್ತೆ. ಹಾಗೆ ಎಗ್ಸ್ ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೈ ಆಡಿಂಗ್ ಸಾಲ್ಟ್ ಅಂಡ್ ಪೆಪ್ಪರ್. ಇಲ್ಲಿ ನಾನು 2 eggs ನ ತಗೊಂಡಿದ್ದೀನಿ, ಹಾಗೆ ಒಂದು ಸ್ಮಾಲ್ ಸೈಜ್ ಆಲೂಗಡ್ಡೆನ ತಗೊಂಡಿದ್ದೀನಿ. ಸೊ ಪ್ಯಾನ್ಗೆ ಈ ಎಗ್ ಮಿಕ್ಸ್ ನ ಆಡ್ ಮಾಡ್ಕೊಂಡು ಲಿಡ್ನ ಹಾಕಿ ಒಂದು 40 to 45 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲೇ ಬಿಡಿ. ಆ ನಂತರ ಲಿಡ್ನ ಓಪನ್ ಮಾಡಿ ಅಂಡ್ ಫ್ಲಿಪ್ ದ ಆಮ್ಲೆಟ್. ಅಂಡ್ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 40 to 45 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲೇ ಬಿಡಿ. ಆ ನಂತರ ಫ್ಲಿಪ್ ಇಟ್ ಅಗೇನ್ ಅಂಡ್ ಫಿನಿಶ್ ಇಟ್ ಬೈ ಆಡಿಂಗ್ ಗ್ರೇಟೆಡ್ ಪ್ರೊಸೆಸ್ಡ್ ಚೀಸ್. ಅಂಡ್ ಈ ಆಮ್ಲೆಟ್ ಟೇಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್. ಮಾಡ್ಕೊಳ್ಳೋದು ಸಹ ವೆರಿ ಈಸಿ ಆಗಿದೆ ಅಂಡ್ ಟೇಸ್ಟ್ ಸಹ ಅಷ್ಟೇ ಸಖತ್ತಾಗಿರುತ್ತೆ. ಮರಿದೆ ಟ್ರೈ ಮಾಡಿ. ಫೋರ್ತ್ ಆಮ್ಲೆಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಸ್ಟೋರಿನೇ ಇದೆ. ಈ ರೆಸಿಪಿ ಜಸ್ಟ್ ಮಾಡ್ತಾನೆ ಕ್ರಿಯೇಟ್ ಆಗಿರುವಂತ ರೆಸಿಪಿ. ಈ 3 ಡಿಫ್ರೆಂಟ್ ವೆರೈಟಿ ಆಮ್ಲೆಟ್ ಮಾಡೋಷ್ಟ್ರಲ್ಲಿ ಏನೇನು ಐಟಮ್ಸ್ ಎಲ್ಲ ಉಳಿದಿತ್ತಲ್ವಾ, ಚೀಸ್ ಆಗಿರ್ಬೋದು, ಟೊಮ್ಯಾಟೊ, ಈರುಳ್ಳಿ ಎಲ್ಲದನ್ನು ಇದಕ್ಕೆ ಹಾಕಿ ಎಗ್ ಹಾಗೆ ಸಾಲ್ಟ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಆಮ್ಲೆಟ್ ನ ಪ್ರಿಪೇರ್ ಮಾಡಿದ್ದೆ. ಅಂಡ್ ಲೋ ಫ್ಲೇಮ್ ಅಲ್ಲಿ ಒಂದೇ ಸೈಡ್ ಬೆನ್ಸಿ ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ದ ಟೇಸ್ಟ್ ಇಸ್ ಟಾಪ್ ನಾಚ್. ಫೈನಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.